ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನಾನು ಅಲಿಗೇಟರ್ ಕ್ಲಿಪ್ ಮೇಲೆ ಯಾವ ಥರ ಡಿಸೈನ್ ಮೇಕ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ನಾನಿಲ್ಲಿ ಅಲಿಗೇಟರ್ ಕ್ಲಿಪ್ನ ತೊಗೊಂಡಿದ್ದೀನಿ. ಹಾಫ್ ಮೂನ್ ಶೇಪ್ ಕುಂದನ ತೊಗೊಂಡಿದ್ದೀನಿ. ಪರ್ಪಲ್ ಕಲರ್ ನೆಕ್ಸ್ಟ್ 3mm ರೌಂಡ್ ಕುಂದನ ತೊಗೊಂಡಿದ್ದೀನಿ. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಮಾಡಬೇಕು ಅಂತ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಥರ ಗ್ಲೂನ ಅಪ್ಲೈ ಮಾಡ್ಕೋಬೇಕು. ಮೂನ್ ಶೇಪ್ ಕುಂದನ್ನು ಈ ಥರ ಇಟ್ಕೊಳ್ಳಿ. ನೆಕ್ಸ್ಟು 3mm ಕುಂದನ್ನು ರೌಂಡ್ ಕುಂದನ್ನು ಈ ಥರ ಇಟ್ಕೋಬೇಕು. ಮೂನ್ ಶೇಪು ಒಂದು 3mm ರೌಂಡ್ ಕುಂದನ್ನು. ನೆಕ್ಸ್ಟು ಮೂನ್ ಶೇಪು ನೀವು ಸಿಂಪಲ್ಲಾಗಿ ಮನೆಯಲ್ಲಿ ಈ ಥರ ಮೇಕ್ ಮಾಡ್ಕೋಬೋದು. ಲಾಸ್ಟಲ್ಲಿ ಈ ಥರ ಬಂದರೂ ಪರವಾಗಿಲ್ಲ. 3mm ಕುಂದನ ಒಂದ್ರ ಮೇಲೊಂದು ಇಟ್ಕೊಳ್ಳೋದು ಮಾಡಬೇಡಿ. ಸೊ ಈ ಥರ ಇಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ, ನೀಟ್ ಫಿನಿಶಿಂಗ್ ಬಂದಿದೆ. ನಾನು ನೆಕ್ಸ್ಟ್ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ ಇನ್ನೊಂದು ಮೇಕ್ ಮಾಡಿಟ್ಟಿದ್ದೀನಿ. ಟ್ರಯಾಂಗಲ್ ಶೇಪ್ ಗ್ರೀನ್ ಕಲರ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡಿ ಇದೂ ಒಂದು ಡಿಸೈನ್ ಮಾಡೋಣ. ನಾನಿಲ್ಲಿ ಮೂನ್ ಶೇಪ್ ಕುಂದನ ಇದು ಸೇಮ್ ಮೂನ್ ಶೇಪ್ ಕುಂದನೆ, ಬಟ್ ನಾನು ಬೇರೆ ಥರ ಡಿಸೈನ್ ಮಾಡ್ತಾ ಇದ್ದೀನಿ. ಈ ಥರ ಒಂದು ಪೇಪರ್ಗಾದರೂ ಇಲ್ಲ ಅಂದರೆ ಒಂದು ಯಾವುದಾದ್ರೂ ಎಕ್ಸಾಮ್ ಪ್ಯಾಡ್ಗೆ ಈ ಥರ ಹಾಕ್ಕೊಂಡು ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಕೈಯಲ್ಲಿ ಇಟ್ಕೊಂಡ್ರೆ ಅದು ತುಂಬ ಸ್ಮಾಲ್ ಕ್ಲಿಪ್ ಅಲ್ವಾ. ಸೊ ನೋಡಿ ಈ ಥರ ಮಾಡಿಕೊಂಡು 3mm ರೌಂಡ್ ಕುಂದನ್ನು ಇಟ್ಕೊಳ್ಳೋಣ. ಇದ್ರ ಮೇಲೆ ಈ ಥರ ಗ್ಲೂನ ಅಪ್ಲೈ ಮಾಡಬೇಕು. ನೋಡಿ ಕಾಣ್ತಿದೆ ಅಲ್ವಾ, ಇದ್ರ ಮೇಲೇ ಈ ಥರ ಇಟ್ಕೊಳ್ಳಿ. ಸೊ ನಿಮ್ಗೇನಾದರೂ ಸ್ಪೇಸ್ ಇದೆ ಅಂತ ಅನಿಸ್ರೆ, ನಿಮ್ಗೆ ಬೇಕಾಗಿದ್ದರೆ ಸ್ಪೇಸ್ ಇದೆ ಅಲ್ವಾ, ಸೊ ಅದಕ್ಕೆ ಏನಾದರೂ ಕುಂದನ್ನ ಇಡ್ಬೋದು. ಕುಂದನ್ ಇಟ್ಟರೆ ಚೆನ್ನಾಗಿರಲ್ಲ, ಬಟ್ ನಿಮ್ಗೇನಾದರೂ ಬೇಕಾದರೆ ಇಟ್ಕೊಳ್ಳಿ, ಇಷ್ಟೇ. ಸೊ ನೋಡಿ ಈ ಡಿಸೈನ್ಸ್ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಗೇನಾದರೂ ಈ ಥರ ಕ್ಲಿಪ್ಸು, ಸೆಂಟರ್ ಕ್ಲಿಪ್ಸು, ಬ್ಯಾಂಗಲ್ಸು ಏನಾದರೂ ಬೇಕಾದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.